ಈ ಧ್ವನಿಯನ್ನ ಮತ್ತಷ್ಟು ಬಿರುಸುಗೊಳಿಸುವ ಎಲ್ಲ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ಗಳನ್ನ ನಿಮ್ಮ ಮುಂದೆ ಈಗ ಆಲ್ರೆಡಿ ಇಟ್ಟಿದೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ನ ಸರದಿ. ದೂರದಾರರಲ್ಲಿ ಒಬ್ಬರಾದಂಥ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇರತಕ್ಕಂಥದ್ದು. ಈಗ CM ಸಿದ್ದರಾಮಯ್ಯಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ದೊಡ್ಡ ಶಾಖನ ನೀಡಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಆದೇಶದ ಬಗ್ಗೆ ಏನನ್ನ ಹೇಳ್ತಾರೆ ಕೇಳೋಣ. ಸರ್, ಇವತ್ತು CMಗೆ ಒಂದು ಶಾಖನ್ನು ನೀಡಿರ್ತಕ್ಕಂಥದ್ದು ಹೈಕೋರ್ಟ್ ಏಕಸದಸ್ಯ ಪೀಠ, ಏನು ಹೇಳ್ತೀರಿ ಈ ಆದೇಶದ ಬಗ್ಗೆ? ಸರ್, ನಮ್ಮ ದೇಶದ ಒಂದು ಘೋಷವಾಕ್ಯನೇ ಸತ್ಯಮೇವ ಜಯತೆ ಅಂದರೆ ಯಾವುದೇ ಸಂದರ್ಭ ಕೂಡ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದರೆ ನಮಗೆ ಜಯ ಸಿಕ್ಕಿದೆ ಅನ್ನೋಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾವು ಏನು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ವಿ, ಆರೋಪ ಪೂರ್ವಕವಾದ ಎಲ್ಲ ಸಾಕ್ಷ್ಯಗಳು ಕೊಟ್ಟಿದ್ರಿಂದ ಅವರು ಏನೇ ವಾದ ಮಾಡಿದರೂ ಕೂಡ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಅವ್ರು ಕೊಡದೇ ಇದ್ರಿಂದ ಸೊ ಇವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ. ಸರ್, ಇಲ್ಲಿ ಪ್ರಮುಖವಾಗಿ ಒಂದು ಆರೋಪ ದೂರುದಾರಗಳ ಮೇಲೆ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಮೂಡ ಅನ್ನೋದು ಒಂದು ದೊಡ್ಡ ಹಗರಣ. ಇಲ್ಲಿ ಕೇವಲ ಆ ಹಗರಣವನ್ನು ಬಿಟ್ಟು CM ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನೀವೇನು ಹೇಳ್ತೀವಿ? ಸರ್, ನನ್ನ ಖಾಸಗಿ ದೂರಜನ್ನು ತಾವು ಗಮನಿಸ್ಬೋದು. ನಾನು 52ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ನಾವು ಮನವಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಉದಾಹರಣೆಗೆ ಇಟ್ಟು ಏನು ಸಿದ್ದರಾಮಯ್ಯ ಪ್ರಕರಣ ಇದೆ, ಇದನ್ನು ಉದಾಹರಣೆಗೆ ಇಟ್ಕೊಂಡು ಇತರೆ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು ಇದೇ ರೀತಿ ತಮ್ಮ ಅಧಿಕಾರದ ಪ್ರಭಾವವನ್ನು ಬಳಸ್ಕೊಂಡು ಅಕ್ರಮವಾಗಿ ನಿವೇಶನ ಪಡೆದಿರೋಂಥದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಿ ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಸರ್, ಈಗ ಸಿದ್ದರಾಮಯ್ಯನವರ ವಿರುದ್ಧ 17Aಗೆ ಅನುಮತಿ ಕೊಟ್ಟಿದ್ದರೂ ಸಹ ಇತ್ತ ಕಡೆ ಏನು ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಿಮಗೆ ಈ 17A ಅಡಿಯಲ್ಲಿ ಇಲ್ಲಿಯ ತನಿಖಾ ಸಂಸ್ಥೆಗಳು FIR ದಾಖಲು ಮಾಡಿ ತನಿಖೆಯನ್ನು ಮಾಡಿದ್ರೆ ಅದು ಟ್ರಾನ್ಸ್ಪರೆಂಟಾಗಿ ಇರುತ್ತೆ ಅನ್ನೋ ಒಂದು ಆಶಾಭಾವನೆ ನಿಮಗಿದೆಯಾ ಅಂತ? ಸರ್, ಖಂಡಿತವಲ್ಲ ಸರ್. ಈಗ ತನಿಖಾ ಸಂಸ್ಥೆಗಳು ನಿಷ್ಪಕ್ಷಪಾತ ತನಿಖೆ ನಡೆಸಿ ಒಂದು ಸತ್ಯನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಉದ್ದೇಶ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರನೇ, ಈಗ ಸಿದ್ದರಾಮಯ್ಯ ಸರ್ಕಾರನೇ ಅಧಿಕಾರದಲ್ಲಿರೋದ್ರಿಂದ ಅವ್ರಿಗೆ ಅದು ಅವಕಾಶ ಕೊಡಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ಸಂಸ್ಥೆ ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಮನವಿಯಾಗಿದೆ. CBIನ ತನಿಖೆ ಮಾಡಿಸಿ ಅಂತ ನಾವು ಖಾಸಗಿ ದರ್ಜೆ ಮನವಿ ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಆದೇಶ ಮಾಡ್ತೀವಿ ಅದ್ರ ಮೇಲೆ ಸೊ ನಾವು CBI ಕೊಡೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ನಾಳೆ ಸಿದ್ದರಾಮಯ್ಯ ಪರ ವಕೀಲರು ಹೈಕೋರ್ಟ್ನ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗ್ತಾ ಇದ್ದಾರೆ ಅಂತೇಳಿ ಈಗಷ್ಟೇ ಮಾಹಿತಿ ಬಂದಿರತಕ್ಕಂಥದ್ದು. ಇದಕ್ಕೆ ನಿಮ್ಮ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಸರ್, ಅವರು ಎಲ್ಲೇ ಮೇಲೆ ಸಲ್ಲಿಸೋರು, ಯಾವುದೇ ರೀತಿ ಕಾನೂನು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೂಡ ಕಾನೂನು ಹೋರಾಟನ ನಾವು ಮುಂದುವರಿಸ್ತೀವಿ. ಸೊ ನಾವು ತಾರ್ಕಿಕ ಅಂತ್ಯ ಕಾಣಿಸೋರು ಕೂಡ ನಾವು ಕೂಡ ಕಾನೂನು ಹೋರಾಟನ ಬಿಡೋದಿಲ್ಲ. ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ, 17Aಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಏನು ನೀವೆಲ್ಲ ಇದು TJ ಅಬ್ರಾಮ್ ಅವರು ರಾಜ್ಯಪಾಲರ ಬಳಿ ಒಂದಷ್ಟು ವಿಚಾರಗಳನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದರು. ಅದರಲ್ಲಿ 17Aಗೆ ಮಾತ್ರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಕ್ಕಂಥದ್ದು, 19ಗಾಗಲಿ ಅಥವಾ ಇನ್ನೂ ಇದಕ್ಕೆ ಕೊಟ್ಟಿಲ್ಲ. ಇದು 19ಗೆ ಅನುಮತಿಯನ್ನು ಪಡೆಯೋ ಅಂತಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗೋ ಒಂದು ವಿಶ್ವಾಸ ನಿಮ್ಮಲ್ಲಿದೆಯಾ? ಇಲ್ಲಿ ನಿಜವಾಗ್ಲೂ ಹೋಗುತ್ತಾ ಅಲ್ಲಿವರೆಗೂ ಈ ಪ್ರಕರಣ ಅಂತ? ಸರ್, ಸೆಕ್ಷನ್ 19 ಅಡಿಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ರೆ ನಮಗೆ ಅನುಮತಿ ಬೇಕಲ್ಲ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಮಾನ್ಯ ನ್ಯಾಯಮೂರ್ತಿ ಕೂಡ ಈ ಅಭಿಪ್ರಾಯನ ತಮ್ಮ ಒಂದು ವಿಚಾರಣೆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಸೊ ಹಾಗಾಗಿ ನಮಗೆ ಈಗಾಗಲೇ ಅನುಮತಿ ಸಿಕ್ಕಿದ್ರೆ ಅದು ಪ್ರಶ್ನೆಯೇ ಉದ್ಭವ ಆಗಲ್ಲ. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಏನೋ ಒಂದು ಸಮರ್ಪಕವಾದಂಥ ತೀರ್ಪನ್ನು ಮಾನ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿದೆ. ಮುಂದಿನ ದಿನಗಳಲ್ಲಿ ನಾಳೆ ಏನು ಸೆಷನ್ಸ್ ಕೋರ್ಟ್ನಲ್ಲಿದೆ ಅದರ ಆದೇಶದಂತೆ FIR ಆಗ್ತದೆ. ಒಂದು ವೇಳೆ ನಮಗೆ ತನಿಖಾ ಸಂಸ್ಥೆಗಳ ಮೇಲೆ ಏನಾದರೂ ಅನುಮಾನ ಉಂಟಾದರೆ ನಾವು CBI ತನಿಖೆಗೆ ಕೋರಿ ಮನವಿಯನ್ನು ಕೂಡ ಸಲ್ಲಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಮೂಡ ಹಗರಣದ ಬಹುತೇಕ ದಾಖಲೆಗಳನ್ನ ಬೆಳಕಿಗೆ ತಂದಿದ್ದೆ ರಿಪಬ್ಲಿಕ್ ಕನ್ನಡ. ಹಗರಣದ ಪ್ರತಿ ದಾಖಲೆಯನ್ನ ತೆರೆದಿಟ್ಟಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಸತತ ವರದಿಗೆ ಇದೀಗ ಬಿಗ್ ಇಂಪ್ಯಾಕ್ಟ್. ದಾಖಲೆಗೆ ವೈಟ್ನರ್ ಹಾಕಿದ್ದು ಆ ಸುದ್ದಿಯನ್ನ ಬ್ರೇಕ್ ಮಾಡಿದ್ ನಾವೇ. ಈ ದಾಖಲೆಗಳಲ್ಲಿ ಕಂಡು ಬಂದ ಅನೇಕ ಲೋಪದೋಷಗಳು, ಮುಖ್ಯಮಂತ್ರಿಗಳ ಪ್ರಭಾವ ಇದೆ ಅನ್ನೋದನ್ನ ಸೂಚಿಸುವ, ಅದಕ್ಕೆ ಪೂರಕವಾಗಿರುವ ಅನೇಕ ದಾಖಲೆಗಳನ್ನ ರಿಪಬ್ಲಿಕ್ ಕನ್ನಡ ವೀಕ್ಷಕರ ಮುಂದಿಟ್ಟಿತ್ತು. ಮೊಟ್ಟ ಮೊದಲನೇದಾಗಿ ಆ ವೈಟ್ನರ್ ನೀವೇನೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಿದ್ದು ಬಿಜೆಪಿ ಸರ್ಕಾರ ಇತ್ತು, ನಮಗೆ ಪರಿಹಾರವಾಗಿ ಸೈಟ್ ಬರಬೇಕಾಗಿತ್ತು, ನಾವು ಕೇಳಿದ್ವಿ, ಅವ್ರು ಕೊಟ್ಟರು, ಆದರೆ ಇಂಥ ಕಡೆನೇ ಕೊಡಿ ಅಂತೇಳಿ ನಾವು ಪ್ರಶ್ನೆ ಮಾಡಿರಲಿಲ್ಲ. ಆದರೆ ಇಂಥದ್ದೇ ಕಡೆಯಲ್ಲಿ ಪರ್ಯಾಯವಾಗಿ ಸೈಟನ್ನು ಕೊಡಿ ಅಂತ
ಮುಖ್ಯಮಂತ್ರಿಗಳ ಪತ್ನಿಯೇ ಬರೆದ ಪತ್ರ ಒಂದು, ಇಂಥದ್ದೇ ಜಾಗ ಅನ್ನೋ ಒಂದು ಲೈನನ್ನು ವೈಟ್ನರ್ ಹಾಕಿ ಕವರಪ್ ಮಾಡಿರುವ ಡಾಕ್ಯುಮೆಂಟ್, ಅದರಲ್ಲೂ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಲಭ್ಯವಾದ ಡಾಕ್ಯುಮೆಂಟ್. ಇದನ್ನು ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ ನಂತರದಲ್ಲೇ ಉಳಿದ ಚಾನೆಲ್ಗಳು ಈ ಸುದ್ದಿಯನ್ನು ಕೈಗೆತ್ಕೊಂಡ್ವು. ಇದಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಈ ಪರಿಹಾರವಾಗಿ ವಿಜಯನಗರ ಬಡಾವಣೆಯಲ್ಲೇ ಸೈಟ್ ಕೊಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡ ಮೂಡಾದ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಕೂಡ ಬಿಡುಗಡೆ ಮಾಡಿದ್ವಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಸತ್ತ ವ್ಯಕ್ತಿಯ ಹೆಸರಲ್ಲಿ ನಿಂಗ ಅಲಿಯಾಸ್ ಜವರ ಸತ್ತ ವ್ಯಕ್ತಿಯ ಹೆಸರಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಈ ಸುದ್ದಿಯನ್ನ ಕೂಡ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಧ್ವನಿಯನ್ನ ಮತ್ತಷ್ಟು ಬಿರುಸುಗೊಳಿಸುವ ಎಲ್ಲ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ಗಳನ್ನ ನಿಮ್ಮ ಮುಂದೆ ಈಗ ಆಲ್ರೆಡಿ ಇಟ್ಟಿದೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ನ ಸರದಿ. ಆಲಿಸಿ ದೂರದಾರರಲ್ಲಿ ಒಬ್ಬರಾದಂಥ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇರತಕ್ಕಂಥದ್ದು. ಈಗ CM ಸಿದ್ದರಾಮಯ್ಯಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ದೊಡ್ಡ ಶಾಖನ ನೀಡಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಆದೇಶದ ಬಗ್ಗೆ ಏನನ್ನ ಹೇಳ್ತಾರೆ ಕೇಳೋಣ. ಸರ್, ಇವತ್ತು CMಗೆ ಒಂದು ಶಾಖನ್ನು ನೀಡಿರ್ತಕ್ಕಂಥದ್ದು ಹೈಕೋರ್ಟ್ ಏಕಸದಸ್ಯ ಪೀಠ, ಏನು ಹೇಳ್ತೀರಿ ಈ ಆದೇಶದ ಬಗ್ಗೆ? ಸರ್, ನಮ್ಮ ದೇಶದ ಒಂದು ಘೋಷವಾಕ್ಯನೇ ಸತ್ಯಮೇವ ಜಯತೆ ಅಂದರೆ ಯಾವುದೇ ಸಂದರ್ಭ ಕೂಡ ಸತ್ಯಕ್ಕೆ ಜಯ ಸಿಗುತ್ತದೆ. ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದರೆ ನಮಗೆ ಜಯ ಸಿಕ್ಕಿದೆ ಅನ್ನೋಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾವು ಏನು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ವಿ, ಆರೋಪ ಪೂರ್ವಕವಾದ ಎಲ್ಲ ಸಾಕ್ಷ್ಯಗಳು ಕೊಟ್ಟಿದ್ರಿಂದ ಅವರು ಏನೇ ವಾದ ಮಾಡಿದರೂ ಕೂಡ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಅವ್ರಿಗೆ ಕೊಡದೇ ಇದ್ರಿಂದ ಸೊ ಇವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ. ಸರ್, ಇಲ್ಲಿ ಪ್ರಮುಖವಾಗಿ ಒಂದು ಆರೋಪ ದೂರುದಾರಗಳ ಮೇಲೆ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಮೂಡ ಅನ್ನೋದು ಒಂದು ದೊಡ್ಡ ಹಗರಣ. ಇಲ್ಲಿ ಕೇವಲ ಆ ಹಗರಣವನ್ನು ಬಿಟ್ಟು CM ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನೀವೇನು ಹೇಳ್ತೀವಿ? ಸರ್, ನನ್ನ ಖಾಸಗಿ ದೂರಜ್ ತಾವು ಗಮನಿಸ್ಬೋದು. ನಾನು 52ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ನಾವು ಮನವಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಉದಾಹರಣೆಗೆ ಏನು ಸಿದ್ದರಾಮಯ್ಯ ಪ್ರಕರಣ ಇದನ್ನು ಉದಾಹರಣೆಗೆ ಇಟ್ಕೊಂಡು ಇತರೆ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು ಇದೇ ರೀತಿ ತಮ್ಮ ಅಧಿಕಾರದ ಪ್ರಭಾವವನ್ನು ಬಳಸ್ಕೊಂಡು ಅಕ್ರಮವಾಗಿ ನಿವೇಶನ ಪಡೆದಿರೋಂಥದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಿ ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಸರ್, ಈಗ ಸಿದ್ದರಾಮಯ್ಯನವರ ವಿರುದ್ಧ 17Aಗೆ ಅನುಮತಿ ಕೊಟ್ಟಿದ್ದರೂ ಸಹ ಇತ್ತ ಕಡೆ ಏನು ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಿಮಗೆ ಈ 17A ಅಡಿಯಲ್ಲಿ ಇಲ್ಲಿಯ ತನಿಖಾ ಸಂಸ್ಥೆಗಳು FIR ದಾಖಲು ಮಾಡಿ ತನಿಖೆಯನ್ನು ಮಾಡಿದ್ರೆ ಅದು ಟ್ರಾನ್ಸ್ಪರೆಂಟಾಗಿ ಇರುತ್ತೆ ಅನ್ನೋ ಒಂದು ಆಶಾಭಾವನೆ ನಿಮಗಿದೆಯಾ ಅಂತ? ಸರ್, ಖಂಡಿತವಲ್ಲ ಸರ್. ಈಗ ತನಿಖಾ ಸಂಸ್ಥೆಗಳು ನಿಷ್ಪಕ್ಷಪಾತ ತನಿಖೆ ನಡೆಸಿ ಒಂದು ಸತ್ಯನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಉದ್ದೇಶ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರನೇ, ಈಗ ಸಿದ್ದರಾಮಯ್ಯ ಸರ್ಕಾರನೇ ಅಧಿಕಾರದಲ್ಲಿರೋದ್ರಿಂದ ಅವ್ರಿಗೆ ಅದು ಅವಕಾಶ ಕೊಡೋಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ಸಂಸ್ಥೆ ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಮನವಿಯಾಗಿದೆ. CBIಯಿಂದ ತನಿಖೆ ಮಾಡಿಸಿ ಅಂತ ನಾವು ಖಾಸಗಿ ದರ್ಜೆ ಮನವಿ ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಆದೇಶ ಮಾಡ್ತೀವಿ ಅದ್ರ ಮೇಲೆ ಸೊ ನಾವು CBI ಕೊಡೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ನಾಳೆ ಸಿದ್ದರಾಮಯ್ಯ ಪರ ವಕೀಲರು ಹೈಕೋರ್ಟ್ನ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗ್ತಾ ಇದ್ದಾರೆ ಅಂತೇಳಿ ಈಗಷ್ಟೇ ಮಾಹಿತಿ ಬಂದಿರತಕ್ಕಂಥದ್ದು. ಇದಕ್ಕೆ ನಿಮ್ಮ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಸರ್, ಅವರು ಎಲ್ಲೇ ಮೇಲೆ ಸಲ್ಲಿಸೋರು ಯಾವುದೇ ರೀತಿ ಕಾನೂನು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೂಡ ಕಾನೂನು ಹೋರಾಟನ ನಾವು ಮುಂದುವರಿಸ್ತೀವಿ. ಸೊ ನಾವು ತಾರ್ಕಿಕ ಅಂತ್ಯ ಕಾಣಿಸೋರು ಕೂಡ ನಾವು ಕೂಡ ಕಾನೂನು ಹೋರಾಟನ ಬಿಡೋದಿಲ್ಲ. ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ, 17Aಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಏನು ನೀವೆಲ್ಲ ಇದು TJ ಅಬ್ರಾಮ್ ಅವರು ರಾಜ್ಯಪಾಲರ ಬಳಿ ಒಂದಷ್ಟು ವಿಚಾರಗಳನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದರು. ಅದರಲ್ಲಿ 17Aಗೆ ಮಾತ್ರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಕ್ಕಂಥದ್ದು, 19ಗಾಗಲಿ ಅಥವಾ ಇನ್ನೂ ಇದಕ್ಕೆ ಕೊಟ್ಟಿಲ್ಲ. ಇದು 19ಗೆ ಅನುಮತಿಯನ್ನು ಪಡೆಯೋ ಅಂತಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗೋ ಒಂದು ವಿಶ್ವಾಸ ನಿಮ್ಮಲ್ಲಿದೆಯಾ? ಇಲ್ಲಿ ನಿಜವಾಗ್ಲೂ ಹೋಗುತ್ತಾ ಅಲ್ಲಿವರೆಗೂ ಈ ಪ್ರಕರಣ ಅಂತ? ಸರ್, ಸೆಕ್ಷನ್ 19 ಅಡಿಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ರೆ ನಮಗೆ ಅನುಮತಿ ಬೇಕಲ್ಲ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಮಾನ್ಯ ನ್ಯಾಯಮೂರ್ತಿ ಕೂಡ ಈ ಅಭಿಪ್ರಾಯನ ತಮ್ಮ ಒಂದು ವಿಚಾರಣೆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಮಗೆ ಈಗಾಗಲೇ ಅನುಮತಿ ಸಿಕ್ಕಿದ್ರೆ ಅದು ಪ್ರಶ್ನೆನೇ ಉದ್ಭವ ಆಗಲ್ಲ. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಏನೋ ಒಂದು ಸಮರ್ಪಕವಾದಂಥ ತೀರ್ಪನ್ನು ಮಾನ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿದೆ. ಮುಂದಿನ ದಿನಗಳಲ್ಲಿ ನಾಳೆ ಏನು ಸೆಷನ್ಸ್ ಕೋರ್ಟ್ನಲ್ಲಿದೆ ಅದರ ಆದೇಶದಂತೆ FIR ಆಗುತ್ತೆ. ಒಂದು ವೇಳೆ ನಮಗೆ ತನಿಖಾ ಸಂಸ್ಥೆಗಳ ಮೇಲೆ ಏನಾದರೂ ಅನುಮಾನ ಉಂಟಾದರೆ ನಾವು CBI ತನಿಖೆಗೆ ಕೋರಿ ಮನವಿಯನ್ನು ಕೂಡ ಸಲ್ಲಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು.